ಎಲ್ಲಿ ಹೊಂಟ್ರಿ ಪೊಲೀಸ್ ಸಾಹೇಬ್ರೆ? ಹಾಂ ಎಲ್ಲಿ ಸಾಹೇಬ್ರ ಯಾಕೆ ಕೊಡ್ತೀರಿ ಬರ್ರಿ ಸಾಹೇಬ್ರ ನಿಂದ್ರಿ ಕಳ್ಳರಂಗೆ ಓಡತ್ತಿಲ್ಲ. ಮಂತ್ಲಿ ವಸೂಲಿ ಮಾಡ್ತಾನೆ ಮಂತ್ಲಿ. ನಿಂದ್ರು ಕಳ್ಳ 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 ಪೊಲೀಸ ಕಳ್ಳ ಪೊಲೀಸ ಕಳ್ಳ ಪೊಲೀಸ ಕಳ್ಳ ಪೊಲೀಸ ಕಳ್ಳ ಪೊಲೀಸ ಡ್ರೈವರ್ ಕಡೆ ರೊಕ್ಕ ಇತ್ತಲ್ಲೇ ಮಾನ್ಗಡಿ ಮಾನ್ಗಡ್ಲೆ ಮಾನ್ಗಡಿ ಕಳ್ಳ ಪೊಲೀಸ ಈತ ಪೊಲೀಸ್ ದುಡ್ಡು ಇತ್ತ ನಿಮ್ಮ ಕಡೆ ಎಲ್ಲರ ಕಡೆಯಿಂದ ಎಷ್ಟು? ಹಾಂ ಅಲ್ಲ ಬಡವ್ರು ನೀವು ದಿನ ದುಡ್ಡು ನಿಮ್ಗೆ 500 ರೂಪಾಯಿ ಸಿಗಲ್ಲ. ಈತ ಕಳ್ಳ ಏನಪ್ಪ ಅಂದ್ರೆ ಕೇಳದಿಲ್ರಿ. ಹಾಂ ಪೊಲೀಸ್ ಬಿಂಡ್ರಸ್ನ ಯಾಕೆ ಬರ್ತಾನೆ? ಮಂತ್ಲಿ ದಿನ ಕಲೆಕ್ಟ್ ಮಾಡ್ತಾನೆ, ಡೈಲಿ ಮಂತ್ಲಿ ಕಲೆಕ್ಟ್ ಮಾಡ್ತಾನೆ. ಹಾಂ ಹಾಂ ಏನತ್ತ 100 ರೂಪಾಯಿ ಕೊಡಂತಾನ? ದಿನ ಬಂದು ಕಾಡ್ತಾನ. ನಿಮ್ಗೆ ದಿನ ದುಡಿದ್ರೆ ಒಂದು 200 ರೂಪಾಯಿ ಉಳಿಯಲ್ಲಪ್ಪ. ಹಾಂ ಈಗ ಕಂಟಿನ್ಯೂ ಮೊದಲಿಂದ ಅದನ್ರಿ ಏನು ಹೇಳಿದ್ರು ಕೇಳಲ್ರಿ. ಹಾಂ ಇಲ್ಲಕ ಸ್ಟೇಷನ್ ಹೋಗಿ ಗಾಡಿ ಅಂತ ಸ್ಟೇಷನ್ ಹೊಡ್ಯಕ್ಕೆ ಗಾಡಿ ಹಾಕೊಂತಾರನ ಮುಂದಕ್ಕೆ ಹೋಗಿ ಸೆಟಲ್ಮೆಂಟ್ ಮಾಡ್ತಾರೆ. ಮುಂದೆ ಸೆಟಲ್ಮೆಂಟ್ ಮಾಡ್ತಾನೆ. ನಿಮ್ಮ ಕಡೆಯಿಂದ ಯಾವಾಗ ಇಸ್ಕೊಂಡಾನ ರೊಕ್ಕ? ಹಾಂ ಇಸ್ಕೊಂಡಾನ ದಿನ ಬರ್ತಾನೆ, ದಿನ ಕಲೆಕ್ಷನ್ ಮಾಡ್ತಾರೆ. ನಮ್ಗೆ ಇಲ್ಲಿ ಏನಪ್ಪ KDB ಅಲ್ಲಿ ಗಿಡಕ್ಕೆ ಹೇಳ್ಯಾರ ಡ್ರೈವರ್ಗಳು ಹೇಳ್ಯಾರ ಫಾಸ್ಟು. ಇಲ್ಲ ಅವ ಹೋಗ್ಲಿ ಇಲ್ಲ ಅವ ಹೋಗ್ಲಿ ಬಿಗುಲ್ದು ಆಯ್ತು ನಾವು ಕೇಳೋಣ ಅದು. ಯಾಕಂದರೆ ಇದು ಡ್ರೈವರ್ಗಳ ಪರಿಸ್ಥಿತಿ ಎಷ್ಟು ಕಷ್ಟ ಅಂದರೆ ಚಂತನ ದುಡಿದ್ರು ಮಾಡಿದ್ರು ನಿಮ್ಮ ಮಕ್ಕಳು ಸಾಕೋದು ಕಷ್ಟ, ಕುಟುಂಬ ಸಾಕೋದು ಕಷ್ಟ. ನಿಮ್ಮ ಹತ್ರ ಏನಪ್ಪ ಅಂದ್ರೆ ಇವತ್ತು ಹೋತಾನ ಏನು ನಾವು ಅದಕ್ಕೆ ಬಂದಿದ್ದೇನಪ್ಪ ಭಾಳ ಧಮಕಿ ಹಾಕ್ತಂತ ಕೊಡಲಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲ ಕೆಟ್ಟ ಅವಶ್ಯ ಶಬ್ದ ಬೇಕು. ಇಲ್ಲ ಅಷ್ಟೇ ಹೇಳ್ರಿ ನೀವು ಹೇಳಿಲ್ಲ ಅಂದ್ರೆ ನಿಮ್ಗೆ ಏನು ಮಾಡೋಕೆ ಮಾಡ್ತೀರಿ ಅಂತಂದ್ರೆ ಅವಾಗ ಆಗ್ತಾನೆ. ಹಾಂ ಸ್ಟೇಷನ್ಗೆ ಹೋಗ್ತಾನ್ರಿ. ಸ್ಟೇಷನ್ ರೋಡಿ ಒಂದ್ಸಲ ಲೋಡ್ ಗಾಡಿ ಅರ್ಧ ಗಾಡಿ ತೊಗೊಂಡು ಹೋಗಿ 100 ರೂಪಾಯಿ ಕೊಟ್ಟಿದ್ರೆ ಅಲ್ಲಿಂದ ಬಿಟ್ಟಾನ್ರಿ. ಎಲ್ಲ ನಿಮ್ಮ ಕಡೆ ದುಡ್ಡು ತೊಗೊಂಡಾರ ತಗೋತಾನೆ. 2-3 ಸಲ ತೊಗೊಂಡಾರೆ ಡೈರೆಕ್ಟ್ ಅವ್ರು ಬಂದು ಬೀಟ್ ಆಗಿದೆ ಹೇಳಿದ್ರೆ ಹೇಳ್ತೀನಿ ನಾನು. ಹಾಂ ಅಲ್ಲ 2-3 ಸಲ ತೊಗೊಂಡು ಇದು ಹಾಂ ಇಲ್ಲೇ ಎಲ್ಲ ಗಾಡಿ ಕಲೆಕ್ಟ್ ಮಾಡ್ತಾನ? ಎಲ್ಲ ಗಾಡಿ ನೀವು ನೋಡ್ಬೋದು ಏನಪ್ಪ ನಾನು KDB ಅಲ್ಲಿ ಇದನ್ನ ಏನಪ್ಪ ಅಂದ್ರೆ ಈತ ದಿನ ಅಂದ್ರೆ ಡೈಲಿ ಇವರು ವಸೂಲಿ ದಿನ ಏನಪ್ಪ ಅಂದ್ರೆ ಡ್ರೈವರ್ ಕಡೆಯಿಂದ ಎಲ್ಲ ಗಾಡಿಯಿಂದ ವಸೂಲಿ ಮಾಡ್ತಾನೆ. ನಾವು ಹೆಂಗೆ ಓಡೋದು ಕಾಳು ಓಡ್ದಂಗೆ ಹೌದಾ? ಯಾಕೆ ಓಡೋಗ್ಬೇಕಾಯ್ತು? ಅವ್ನು ತಪ್ಪಿದ್ರೆ ಹೋಗ್ಬೇಕು. ಬಿಂಡ್ರಸ್ ಮೇಲೆ ಬರೋದು ಮಂತ್ಲಿ ದಿನ ಡೈಲಿ ಕಲೆಕ್ಟ್ ಮಾಡ್ತಾನೆ. ನಾವು KRS ಪಕ್ಷದಿಂದ ಶಿವಾನಂದ ಡೇಳಿ ಹೇಳಿ ಮತ್ತು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತೀನಿ ವಕೀಲಾಗಿ. ಇವತ್ತು ನಮಗೆ ಡ್ರೈವರ್ಗಳು ಹೇಳಿದ್ರೆ ಏನಂದರೆ ಈ ಥರ ಆಗ್ತಾಯಿದೆ ಸರ, ನಮ್ಗೆ ಉಳಿದು ಒಂದು 100 ರೂಪಾಯಿ ದಿನ ಇವು ವಸೂಲಿ ಮಾಡ್ತಾನೆ. ಏನು ಬರ್ರಿ ತಂದ್ರಿ ಸಾಹೇಬ್ರ. ಮತ್ತು ಈಗ ಡ್ರೈವರ್ಗಳ ಪರಿಸ್ಥಿತಿ ಹಿಂಗೆ ಆಗಬಾರ್ದು ಅಂತಂದು ಹೇಳಿ ನಾನು ಬಂದಿದ್ದೇನಪ್ಪ ಅಂದ್ರೆ ಅದಕ್ಕೆ ಈಗ ತೊಗೊಂಡಿದ್ದು ನಿಜ ಅಲ್ರಿ ಸಾಹೇಬ್ರ? ಹೌದಲ್ಲ? ಇಲ್ಲ ಡ್ರೈವರ್ಗಳು ಯಾಕೆ ಸುಳ್ಳು ಹೇಳ್ತಾರೆ? ಯಾವ ಚಂದನ ದುಡ್ಡು ಹೌದಾ? ನಿನ್ನ ರಥದ ಮ್ಯಾಗ ನಿಮಗೆ ದುಡಿದ ಪುಣ್ಯ ತೊಗೊಂಡು ದುಡ್ಡು. ಹಾಂ ಇಲ್ಲಲ್ರಿ ಈಗ ನಾವು ಇಲ್ಲಿ ನಿಲ್ಸಿಲ್ಲ ಅಂತಂದ್ರೆ ಬ್ರಿಡ್ಜ್ವರೆಗೂ ಫಾಲೋ ಮಾಡ್ತಾರೆ. ಹಾಂ ಬ್ರಿಡ್ಜ್ ಮೇನ್ ರೋಡ್ ಬ್ರಿಡ್ಜ್ ಹಚ್ವಲ್ರಿ ಅಲ್ಲಿವರೆಗೂ ಅಂದ್ರೆ ನಮ್ಮ ಗಾಡಿ ಲೋಡ್ ಹತ್ತೈತಿ ಸ್ಲೋ ಆಗಿ ಹೋಗಬೇಕ್ರಿ. ಹೊಡ್ಯಕ್ಕಾಗಲ್ಲ ಬಂದ್ಬಿಟ್ಟು ಗಾಡಿ ಸೈಡ್ ಆಗ್ತಾರೆ. ಸೈಡ್ ಹಾಕ್ಬಿಟ್ಟು 100 ರೂಪಾಯಿ 50 ರೂಪಾಯಿ ಕೊಟ್ಟರೆ ತೊಗೊಳೋದೇ ಇಲ್ಲ ರೀ. 100 ರೂಪಾಯಿ ಕೊಡ್ಲೇಬೇಕು, ಕಡ್ಡಾಯ 100 ಕೊಡಬೇಕಾ? ಬಂದಾಗ ಕೊಡಬೇಕೆ? ಹಾಂ ಅದೇ ರಸೀತಿ ಅಂತ ಕೊಡ್ತಾರ? ಏನಿಲ್ಲ ಸರ್. ಹಾಂ ಸಾಹೇಬರ ರಸೀತಿ ಅಂದ್ರೆ ಕೊಟ್ರನ? ರಸೀತಿ ಏನೂ ಇಲ್ಲ. ಹಾಂ ನೀವು ಏನು ದಿನ ಏನಪ್ಪ ಅಂದ್ರೆ ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ತೀರಿ ಮಾಡ್ತೀರಿ? ಒಂದ್ಸಲ ಕಿರಾಣಿ ಅಂಗಡಿ ಇತ್ತು ನಮ್ದು, ಕಿರಾಣಿ ಮಾಲೀಕ ಅಂತ ಬರ್ತೀವಿ. ಅವ್ರಿಗೆ 100 ರೂಪಾಯಿ ಕೊಟ್ಟ ಎಂಟ್ರಿ ಮಾಡಿದ್ರಿ ಮುಂದೆ. ಅಲ್ಲ ಎಂಟ್ರಿ ಆಯ್ತು. ಈಗ ನಾಂತೀನಿ ರಸೀತಿ ಏನಾರು ಕೊಡ್ಬೇಕಲ್ಲ. ಬಿನ್ ರಶ್ಮೆ ಬರ್ತಾನ ದಿನ ಬಂದ್ ಮಾಡಿದ್ರ ಹೆಂಗ್ ಮಾಡ್ದ ಜೀವನ ಮಾಡ್ದಂಗ? ರಸೀದ್ ಕೊಟ್ಟಿಲ್ರಿ ಖಾಲಿ ಆವಾಜ್ ಆಗ್ತಾನೆ. ಮಾಲಕರು ಕೂಡ ಗಾಡಿ ಆಗಿರ್ತಾರ. ಮಾಲಕರಿಗೆ ಹೇಳ್ತಾನೆ ಯಾಕಪ್ಪ ನೀವು 15 ದಿವಸಕ್ಕೆ 1 ತಿಂಗಳಿಗೆ ನೀವು ಬಂದಾಗ ಒಂದು ಕೊಡುವಂತ ಒಟ್ಟ ತಿಂಗಳಿಗೆ 3 ರಿಂದ 4 ಸಾವಿರ ರೂಪಾಯಿ ಕಟ್ಟಬೇಕು ಮಂತ್ಲಿ. ಮಂತ್ಲಿ ಮಾಡಿ ಅಂತ ಹೇಳ್ಯಾರ ನಮ್ಗೆ ಎಲ್ಲರೂ. ಇಲ್ಲಿಂದ ಬಹಳಷ್ಟು ಜನ ಹೇಳ್ಯಾರ ಡ್ರೈವರ್ ಅಂತ ಮಾಡ್ಯಾರ್ರಿ, ನಾವು ಮಾಡಿಲ್ಲ. ನಿಮ್ಗೂ ಅಂತಿರ್ಬೇಕು ಇಲ್ಲ ಮಂತ್ಲಿ ಆಗ್ತದ ತಂದಿ ಆಗ್ತಾರೆ. 4 ಸಾವಿರ ಕೊಡು ಅಂತ ಕೇಳಿದ್ರು ಒಂದ್ಸಲ, ನಾವು ಕೊಟ್ಟಿಲ್ಲ ರೀ. 400 ರೂಪಾಯಿ ಮಂತ್ಲಿ ಕೊಡಂತಲ್ಲ ಅಂದ್ರೆ ತಿಂಗಳ ಮಂತ್ಲಿ ಅಂದ್ರೆ 400 ರೂಪಾಯಿ ಅಂದ್ರೆ ಯಾಕೆ ಕೊಡ್ಬೇಕು ಅಂತ ಗೊತ್ತ ಹೇಳ್ತೆ. ಹಾಂ ಅಲ್ಲ ಬಿನ್ ಡ್ರೆಸ್ ಮ್ಯಾಗ ಬರ್ತಾನೆ. ಮತ್ತು ನೀವು ಯಾಕೆ ನೀವು ಪೊಲೀಸ್ ಅಂದ್ರೆ ಡ್ರೆಸ್ ಮ್ಯಾಗ ಬರೋಕಪ್ಪ ಕೇಳ್ಬೇಕಾಯ್ತು ನೀವು. ಸರ್ ನಾವು ಪೊಲೀಸರು ಅಂತ ಭಯ ಬಿಟ್ಬಿಡ್ತೀವಿ ಎಲ್ಲ. ಅಲ್ಲ ಈಗ ಅವರು ಇರೋದೇ ಬಿನ್ ಡ್ರೆಸ್ ಮ್ಯಾಗ ಎಲ್ಲ ಸಪ್ರೇಟ್ ಆಗಿ ಬಿಲ್ ಬುಕ್ ಕೂಡ ಗಾಡಿ ನಂಬರ್ ಸ್ಕೂಟಿ ಮ್ಯಾಗೆ ಬಂದಿದ್ದಾನೆ. ಅದು ಸ್ಕೂಟಿ ಬೇರೆ ತರದು ಒಂದು HF ತಂದು ಬೇರೆ ಗಾಡಿ ಇದೆ. ಇನ್ನೊಂದು ರಿಲ್ಯಾಕ್ಸ್ ಗಾಡಿ ಇದೆ. ಇನ್ನೂ ಒಂದು ಗಾಡಿ ತೊಗೊಂಡು ಟೈಮ್ ಬರ್ತಾನ. ಈಗ ನೀವು ಬಂದಿದ್ದಾನ ಅಲ್ಲಿ ಒಬ್ಬ ಮೀಡಿಯೇಟರ್ ಇದ್ದಾರೆ. ನೀವು ಗಾಡಿ ಹೊರ ಬತ್ತ ಹೇಳಕ್ಕೆ ಅವ್ರಿಗೆ ಗಾಡಿ ಬತ್ ಬಾ ಹಿಡಿವತ್ತೇಳಿ. ಅದಕ್ಕೆ ನಾವು ಇವನಿಗೆ ಹಿಡಿಬೇಕಂತೇಳಿ ಸರಿ ಸುಮಾರು 1 ವಾರ ಬರ್ತಾರೆ. ಒಳಗ ಅಂಗಡಿ ಏನೋ ಲೋಡ್ ಮಾಡ್ತಿರ್ತೀವಿ ಸರ್. ಇಲ್ಲಿ ಬಿಲ್ ಗಾಡಿ ಬಿಲ್ GST ಏನ ಯಾರು ಯಾವ್ದು ಇವಂದೇನು ಎಲ್ಲ ಕೇಳ್ತಾನೆ ಸರ್. ಪೊಲೀಸ್ ರೂಲ್ಸ್ ಅಷ್ಟು ಕೇಳಲ್ಲ. ಏನಪ್ಪ ಸರ್ ಇಲ್ರಿ ಊಟ ಮಾಡಿಲ್ಲ ಸರ್ ಅಂತಂದ್ರೆ ಪೊಲೀಸ್ ಒಂದು ಟೈಮ್ ಬಿಟ್ಬಿಡ್ತಾರೆ. ಸುಳ್ಳು ಯಾಕೆ ಹೇಳ್ಬೇಕು ನಮ್ಗೆ
ಪೊಲೀಸ್ ಎಷ್ಟು ಇವಾಗ ಕಳ್ಳ ಪೊಲೀಸ್ ಅದಾನ ನಡುಗುಂದಿ ಪೊಲೀಸರು ಇವಾಗಾದ್ರೂ ಹೋಗಿ ತಪ್ತಾರೆ ಹ್ಮ್ ತಪ್ತಾರ ಸೈಡ್ ಚೆಕ್ ಮಾಡ್ತಾರ ಟಪಲ್ ಅದಾವಪ್ಪ ನೋಡ್ತಾರ ಲೈಸೆನ್ಸ್ ನೋಡ್ತಾರ ಹೋಗಪ್ಪ ಕಳಿಸ್ತಾರ. ಎಲ್ಲಾ ಕಡೆ ಮಂತ್ಲಿ ಇದೆ ಒಂದು ನಂಬರ್ ಪ್ರತಿ ಇವಾಗ ಜಸ್ಟ್ ಫೋನ್ ಮಾಡಿ ಹೌದಾ ಅದನ್ನ ತೋರಿಸ್ತೀರಾ ಪ್ಲೀಸ್ ಏನಪ್ಪ ಅವ್ರು ಫೋನ್ ಮಾಡಿದ್ದು ಈಗ ಅವ್ರ ನಂಬರ್ ಹೇಳ್ಬೇಕು ಪ್ಲೀಸ್ ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಲಿ ಏನಿದೆ ನಂಬರು ಇದು ನೋಡ್ರಿ ಇಲ್ಲಿಗೆ ಅವ್ರು ಕಾಲ್ ಮಾಡಿದಾರೆ ಸರಿ ಒಂದು ನಿಮಿಷ ಬರ್ದಾರ 5:28 ಕಾಲ್ ಮಾಡಿದಾರ ನಂಬರ್ ಏನಪ್ಪ ಅಂದ್ರೆ ನೋಡ್ಬೋದು ನೀವು ಏನಪ್ಪ ಅಂದ್ರೆ ಪೊಲೀಸ್ ಕಾಲ್ ಮಾಡಿದಂತ ನಂಬರ್ 9164361389 ಇದೆ. ಇದು ಈ ನಂಬರನ್ನು ಯಾರದ ಪ್ರೂಫಲ್ಲಿ ನೋಡ್ತೀರಪ್ಪ ತೆಗೆದು ಸರಿ ನೋಡೋಣ ಆಮೇಲೆ ನೋಡೋಣ. ಅಲ್ಲ ನಿಮಗೆ ಕಾಲ್ ಮಾಡಿ ಏನಂದ್ರೆ ಅದ ನಿಮ್ಮ ಅವ್ರ ಕಾಲ್ ಏನಾರು ರೆಕಾರ್ಡಿಂಗ್ ಐತೆ ಅದು ಮಾಡ್ಕೋಬೇಕು ಅವ್ರು ಕಳ್ರು ಮಾಡಿಲ್ಲ ಯಾಕಂದ್ರೆ ನೀವು ಪ್ರಾಮಾಣಿಕವಾಗಿ ದುಡಿದವರು ಅವರು ಕಳ್ರು ಇನ್ನೂ ಅದು ಇದು ಟಪಾಲ್ ಕೊಟ್ಟಿದ್ದಿಲ್ಲ ಸರ್ ಗಾಡಿದು ಗಾಡಿ ಇಲ್ಲೇ ಮಧು ಅಂಗಡಿ ಕಡೆ ನಿಂದಿಸ್ಬಿಟ್ಟು ಒಳಗಡೆ ಟಪಾಲ್ ಸುಮಾರು ಹೋಗಿದ್ದೆ ಗಾಡಿ ಹತ್ರ ಬಂದ್ಬಿಟ್ಟು ನಂಬರ್ ತಗೊಂಡು ಫೋನ್ ಮಾಡಿದ್ರು ಸರ್. ನನ್ನ ಹೆಸರು ಗೊತ್ತು ಸರ್ ಅವ್ರಿಗೆ ನಿಮ್ಮ ನಂಬರ್ ಹೆಂಗೆ ಬರ್ತದೆ ಗಾಡಿ ಮೇಲಿದೆ ಅಲ್ಲ ಸರ್. ಓಹೋ ಗಾಡಿ ಮೇಲೆ ನಂಬರ್ ತಗೊಂಡು ಫೋನ್ ನೋಟ್ಬುಕ್ನಾಗ ನಂಬರ್ ಬರ್ಕೋತಂತ ಎಲ್ಲರದು ಮಂತ್ಲಿ ಇದ್ದವ್ರದ್ದು ಇಷ್ಟು ಒಂದು ಕಡೆ ಏನಪ್ಪ ಒಂದು ಹಳಿದು ಅದೇ ಬುಕ್ ಇಟ್ಕೊಂಡಂತ ಇದು ಬಾರ್ ಎಲ್ಲಿದೆ ಬಕ್ಷು ಅಂತ ಕರೆದ ಸರ್. ಹಾಂ ಇಲ್ಲ ಸರ್ ಬರ್ತೀನಿ ಊಟ ಮಾಡ್ತಿದ್ದೀನಿ ಈಗ ಅರ್ಧ ತಾಸು ½ ಅವರ್ ಆಗುತ್ತಾ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಯಾಕೆ ಕಳ್ರಂಗೆ ಓಡಬೇಕು ಈಗ ಕಾಲ್ನು ಮಾಡಿದ್ದೀನಿ ಮಾಡ್ಯಾನ ನಿಜ ಮಾಡ್ಯಾನ ಈ ಥರ ಮಾಡ್ಯಾನ ಈ ಥರ ಡ್ರೈವರ್ಗಳಿಗೆ ಮಾಡಿದ್ರೆ ಏನು ಜೀವನ ಮಾಡೋದು ಹೇಗೈತೆ ಅದಕ್ಕೆ ಈಗ ನಿಮ್ಮ ಜೊತೆ ನಿಮ್ಮ ಮತ್ತೆ ಬೇರೆ ಗೆಳೆಯರಿಗೂ ಎಲ್ಲರಿಗೂ ತಗೋತಾರಲ್ರಿ ಅದ ಸರ್ ನನ್ನೊಂದು ಗಾಡಿ ಮುದುಗಲ್ದೇ ಇದೆ ಮುದುಗಲ್ 4-5 ಗಾಡಿ ಬರ್ತದೆ ಸರ್ ನಮ್ಮ ಆಫೀಸ್ಗೆ ವಾರದಿಂದ ಒಂದು 2-3 ವಾರ ಕಂಟಿನ್ಯೂ ಮಾಡ್ತಾನೆ ಕಂಟಿನ್ಯೂ 4 ಗಾಡಿ ಇದಾವೆ ಸರ್ ಅವ್ರದ್ದೇನು ಮಂತ್ಲಿ ತಗೋತಾರ ಅವ್ನು ಮಂತ್ಲಿ ಇದೆ ಸರ್ ನಮ್ದು ಮಂತ್ಲಿ ಇಲ್ಲ ಏಟ್ ಕೊಡ್ತಾನೆ ಒಂದು ಗಾಡಿ ಮಂತ್ಲಿ ಏಟ್ ಕೊಡ್ತಾನೆ ಸರ್ ಅವ್ರಿಗೆ ಹೌದಲ್ಲ ನನಗೆ ಹೇಳಿದ್ರು ಅವ್ರಿಗೆ 5 ಸಾವಿರ ಹಿಂಗೆ ಮಾಡಿದಾನ ಡೈಲಿ ಬರ್ತಾನೆ ಸರ್ ಬಂದು ತಂದೆ ನಮ್ಗೆ ದಿನ ರೊಕ್ಕ ವಸೂಲು ಮಾಡ್ಕೊಂಡು ಹೋಗ್ತಾನೆ ದಿನ ಒಂದು 10-20 ಸಾವಿರ ತೊಗೊಂಡು ಹೋಗ್ತಾನೆ ಅಂತ ಹೇಳಿದ್ರು ಅದರ ಸಹ ಬಂದಿದ್ದೀವಿ. ನಮಸ್ಕಾರ, ನಾನು ಶಿವಾನಂದ ಹೇಳಿ KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು KIDBಯಲ್ಲಿ ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ. ಇವತ್ತು ನಮ್ಮ ಜೊತೆಯಲ್ಲಿ ಸಾಕಷ್ಟು ಏನು ವಾಹನ ಚಾಲಕರು ಮಾಲೀಕರು ಇದ್ದಾರೆ. ಇಲ್ಲೆಲ್ಲರೂ ಏನಪ್ಪ ಬಂದಂಥ ಜನರ ಹತ್ರ ದಿನಾಲೂ ಏನಪ್ಪ ಅಂದ್ರೆ ಹಪ್ತಾ ವಸೂಲಿ ಮಾಡ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ಏನು ಯಾಕಂದರೆ ಆತನ ಪ್ರತಿಯೊಂದು ಠಾಣೆಯಲ್ಲೂ ಸತ್ಯಕ್ಕೆ 2-3 ಜನ ಹಪ್ತಾ ವಸೂಲಿ ಮಾಡ್ತಾರೆ. ಅವ ಲಿಸ್ಟ್ಗಳು ನಮ್ಮ ಕಡೆ ಇದ್ದಾವೆ. ಅವ್ರನ್ನ ನಾವು ಫೈಂಡ್ ಔಟ್ ಮಾಡಿ ಹಿಡಿಬೇಕಂತಂದು ಹೇಳಿ ಈತನ ಒಂದು ನಾನು ಕಳೆದ 1 ವಾರದಿಂದ ಬರ್ತಾಯಿದ್ದೀನಿ. ಇವತ್ತು ನಮಗೆ ಸಿಕ್ಕವ ನೇರವಾಗಿ ಸಿಕ್ಕಾಗ ಕಳ್ಳಂತರ ಓಡೋದ ಇವ್ರ ಮುಂದೆ ಓಡೋದ. ಈಗ ನಾವು ಅವರಿಗೆ ಮಾತಾಡಿಸ್ತಾ ಹೋಗ್ತೀನಿ ಏನಪ್ಪ ಅಂದ್ರೆ ಈತ ದುಡ್ಡು ತೋತಿದ್ನೋ ಇಲ್ಲೋ ಆತ ಅನ್ನುವಂಥ ವಿಚಾರ. ಅವ ದಿನಾಲೂ ಏನಪ್ಪ ಅಂದ್ರೆ ವೆಹಿಕಲ್ ಚೇಂಜ್ ಮಾಡಿ ಬರ್ತಾನೆ. ದಿನಾಲೂ ವೆಹಿಕಲನ್ನು ಚೇಂಜ್ ಮಾಡಿ ಬರ್ತಾನೆ. ದಿನಾಲೂ ಆ ಸಿಮ್ ನೋಡ್ಸೋದಕ್ಕೆ ಬೇರೆ ಬೇರೆ ಸಿಮ್ಮೆ ತೊಗೊಂಡಂತ ಅನ್ನೋದು ಆ ಥರ ಇದೆ. ನಾನು ಮಾತಾಡ್ತೀನಿ ಏನಪ್ಪ ಅಂದ್ರೆ ಬ್ರದರ್ ನೀವು ಅದ ನೀವು ಯಾವಾಗ ಬರ್ತೀರೋ ದಿನ ಬರ್ತೀರೋ ವಾರದಾಗ ಒಮ್ಮೆ ಬರ್ತೀವಿ ರೀ. ನಿಮ್ಮ ಕಡೆಯಿಂದ ಯಾವಾಗ ಏನಪ್ಪ ರೊಕ್ಕ ತೊಗೋತಾರೆ ತೊಗೊಂತಾರೆ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಹತ್ರ ಬೇಕು ದನಿ ಪೇಸಲ್ ಸಿಕ್ಕರೆ 100-200 ರೂಪಾಯಿ ತೊಗೋತಾರೆ. ನೀವು ಅವಾಗ ಏನಪ್ಪ ನೀವು ಯಾರು ಸರ ಬಿಂಡ್ರಸ್ ಇದ್ರಿ ನೀವು ಪೊಲೀಸ್ ಏನಲ್ಲ ನಾವು ಹೆಂಗ್ರಿ ನಂಬಕತ್ ನೀವು ಅನ್ಬೇಕು ಅಂದಿರಿ ಪೊಲೀಸ್ ಅಂತಂದು ಹೇಳ್ತಾರೆ ಅವರು. ಪೊಲೀಸ್ ಡ್ರೆಸ್ ಇರ್ತಾವೆ ಬಿಂಡ್ರಸ್ ಮೇಲೆ ಇರ್ತಾನೆ ಬಿಂಡ್ರಸ್ ಮೇಲೆ ಇರ್ತಾರ. ಮತ್ತು ನಿಮ್ಮ ಕಡೆಯಿಂದ ಮತ್ತೆ ಏನು ತಿಂಗಳ ಮಂತ್ಲಿ ಮಾಡುತ್ತೆ ಏನಾರ ಜೋರು ಮಾಡಿದ್ರೆ ಇಲ್ಲ ಏನು ಮತ್ತು ನಿಮ್ಗೆ ದಿನ ನೀವು ಯಾವ ಬರ್ತಾರೆ ಇಸ್ಕೊಳ್ತಾರೆ ಸಿಕ್ಕರೆ ಅಂದರೆ ಇಸ್ಕೊಂತಾರೆ 100. ಒಟ್ಟು ನೀವು ಬಂದರೆ ಏನಪ್ಪ ಅಂದ್ರೆ ಇಸ್ಕೊಳ್ತಾರೆ ಆಯ್ತು. ಈಗ ನಿಮ್ಮ ಗೆಳೆಯರದು ಅವ್ರದ್ದು ದುಡ್ಡು ತೊಗೊಳ್ತಾರೆ ರೀ ಯಾವಾಗ ನಿಮ್ಗೆ ಇಲ್ಲಿ ನಮ್ಮ ಆ ಕಡೆ ಗಾಡಿ ಬಂದು ಅಂದರೆ ಲಿಂಗಸೂರು ಡಿಸ್ಟಿಕ್ ಗಾಡಿ ಬಂದರೆ ಎಲ್ಲ ಗಾಡಿಗೆ ತೊಗೊಳ್ತಾರೆ ಕಂಟಿನ್ಯೂ ಆಗಿ. ಮತ್ತು ಚೀಟಿ ರಸೀಟಿ ಏನು ಕೊಡ್ತಾರೆ ರೀ? ಚೀಟಿ ಏನು ಕೊಡಲಿ ಏನೋ ಇಲ್ಲ ಒಟ್ಟು ನೀವು ಎಷ್ಟು ವರ್ಷದಿಂದ ಬರ್ತೀರಿ ಇಲ್ಲಿ ಈಗ 2-3 ವರ್ಷ ಆಯ್ತು ರೀ ನಾವು ಬರೋಕ್ಕೆ. 3 ವರ್ಷದಿಂದ ಕೊಡ್ತೀರಿ? ಅವರು ಹಂಗೆ ಸಿಕ್ಕಾಗೊಮ್ಮೆ ಕೊಟ್ಟ ಹೋಗ್ತೀವಿ ಸರ್. ಅದೇ ಆಯ್ತು ನೀವು 3 ವರ್ಷದಿಂದ ಬರ್ತೀರಿ 3 ವರ್ಷದಿಂದ ಕೊಡ್ತಾ ಬಂದಿದ್ರಿ. ಇವಾಗ ಇವರು ಹೇಳಿದ್ರೆ ಆಗಲೇ ಏನಪ್ಪ ಅಂದ್ರೆ ನೀವು ಎಷ್ಟು ವರ್ಷದಿಂದ ಬರ್ತೀರಿ ಬರೋದ? ನಾವು 3 ವರ್ಷದಿಂದ ಕಂಟಿನ್ಯೂ ಬರ್ತೀವಿ ಸರ್. 2 ಗಾಡಿ ಫಿಕ್ಸ್ ಬರ್ತೇವೆ. 3 ವರ್ಷದಿಂದ ಬರ್ತೀರಿ. ಈಗ 3 ವರ್ಷದಿಂದ ಕೊಡ್ತೀರಿ ನೀವು ಹಪ್ತ ಸರ್? ಹಾಂ ಸರ್. ಇದು ಗಾಡಿ ಒಳಗಡೆ ಲೋಡ್ ಮಾಡ್ತಿದ್ರು ಕೂಡ ಬರ್ತಾರೆ ಸರ್. ಎಲ್ಲಿದೆಯಪ್ಪ ನಮ್ಮ ಹೆಸರೆಲ್ಲ ಗೊತ್ತು ಈಗ ಭಕ್ತ ಎಲ್ಲಿದೆ ಬಾರೋ ಅಂತ ಅಂದ್ಬಿಟ್ಟು ಅವರಿಗೆ ಬಂದ್ಬಿಟ್ಟು 50-100 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಅದೇ ಚಿಲ್ಲರ್ ಭಿಕ್ಷೆ ಬಿಡಕ್ಕೆ ಬರ್ತಾರೆ ಇಲ್ಲಿಗೆ. ಪ್ರತಿಯೊಬ್ಬ ಡ್ರೈವರ್ ಕಡೆಯಿಂದ ದಿನಾಲೂ ಬಂದು ಭಿಕ್ಷೆ ಬಿಡೋದು. ನನಗೆ 1 ಲಕ್ಷ ಸಂಬಳ ಇದೆ, ನನಗೆ ಸಾಲ್ತಾ ಇಲ್ಲ, ನೀವು ಒಂದು ಸ್ವಲ್ಪ ನನ್ನ ಭಿಕ್ಷೆ ಹಾಕ್ರಿ. ಪಾತ್ರೆ ಹಿಡ್ಕೊಂಡು ಏನು ಮಾಡ್ತಾನಂದ್ರೆ ಈ ಕಳ್ಳ ಏನು ಮಾಡ್ತಾನಂದ್ರೆ ಒಂದು ಏನೋ ಯಾರ್ಯಾರ ನಂಬರ್ ಏನೋ ನೋಟ್ ಮಾಡ್ಕೊತಂತ ಎಲ್ಲ ದುಡ್ಡು ಏನಪ್ಪ ಅಂದ್ರೆ ಏನೋ ಯಾವ ನಂಬರ್ ಇಸ್ಕೋತಾರ ಪ್ರತಿಯೊಂದು ನಂಬರ್ಗಳೆಲ್ಲ ಅವ್ನಿಗೆ ಬುಕ್ ಐತೆ ಹೇಳ್ತಾರ. ನಾವು ನಂಬರ್ ಕೊಡಲ್ಲ ಅಂದ್ರೆ ಕೂಡ ಗಾಡಿ ಮೇಲೆ ನಂಬರ್ ಇರುತ್ತೆ ಸರ್. ಇದಕ್ಕೆ ಬರ್ಬೇಕು ನೀವು ಅದು ದುಡ್ಡು ನಾವು ನಂಬರ್ ಕೊಡಲಿಲ್ಲ ಅಂದ್ರೆ ಕೂಡ ಗಾಡಿ ನಮ್ಮ ಮೇಲೆ ನಂಬರ್ ಇರ್ತಲ್ಲ ಸರ್. ಇಮಿಡಿಯೇಟ್ಲಿ ಆ ನಂಬರ್ ಮೇಲೆ ಆ ಗಾಡಿ ಮುಂದೆನೇ ನಿಲ್ತಾನ ಫೋನ್ ಮಾಡ್ತಾನೆ ಎಲ್ಲಿದ್ದೀರಾ ಬರ್ರು. ನಾವು ಆಗ ಊಟ ಮಾಡ್ತಿದ್ವಿ ಸರ್. ಅಂದ್ರೆ ಅಲ್ಲಿ ತಕ್ಕ ಫಾಲೋ ಮಾಡ್ದಂತ
ಮತ್ತೆ ಇಲ್ಲಿ ಎಲ್ಲ ಹಿಡಿತಾನೆ ಸರ್. ಇಲ್ಲಿ ಸಿಗ್ಲಿಲ್ಲ ಅಂತ ಬ್ರಿಡ್ಜ್ ವರೆಗೂ ನಮ್ ಗಾಡಿ ಫಾಸ್ಟ್ ಫಾಲೋ ಮಾಡ್ತಾನೆ ಸರ್. ಫಾಸ್ಟ್ ಹೋಗಕ್ಕಾಗಲ್ಲ ಲೋಡ್ ಗಾಡಿ 2 ಟನ್ 2.5 ಟನ್ ತುಂಬಿರ್ತೀವಿ ಸರ್. ಈಗ ಬ್ರೇಕ್ ಡೌನ್ ಹಂಸ ಎಲ್ಲ ಇರ್ತಾವೆ, ಸ್ಲೋ ಆಗಿ ಹೋಗ್ಬೇಕಾಗುತ್ತಲ್ಲ, ಬಂದ್ಬಿಟ್ಟು ಸೈಡ್ ಬೈಕ್ ನಿಲ್ಸ್ಬಿಟ್ಟು. ಮತ್ತೆ ಇದು ನಾನು ಕೇಳಿದೆ ಆತನ ಇತಿಹಾಸ ಏನಂದ್ರೆ, ಆತ ಕಲೆಕ್ಟ್ ಮಾಡ್ಕೊಂಡ ದಿನ ಡೈಲಿ ಕಲೆಕ್ಟ್ ಮಾಡೋ ಏನಪ್ಪ ಅಂದ್ರೆ ಅದ್ರ ಜೊತೆಲಿ ಎಲ್ಲ ಕಲೆಕ್ಟ್ ಆದ್ಮೇಲೆ ಇಲ್ಲಿ ಏನೋ ಅಂತವಲ್ಲ ಅವು ಏನೋದಪ್ಪ ಪೈಪ್ ಅದಾವ, ಏನೋ ಯಾವುದು ಸಿಮ್ಟಿನ ಪೈಪ್ ಅದಾವ ರೌಂಡ್ ಅಲ್ಲಿ ಹಿಂದೆ ಕೂತು ಎಣಿಸ್ತಾನೆ ತಿಂಗ್ಳು ಹಿಂಗೆ. ಯಾರ್ದು ಬಡವ್ರದು, ಕಾರ್ಮಿಕರದು, ಡ್ರೈವರ್ಗಳದು ಹಟ್ಟಿ ಹೊಡೆದು ಅವ್ರ ಕಡೆ ರೊಕ್ಕ ಗೊಳೆ ಮಾಡಿದ್ದು ಕಳ್ಳ ಹೋಗಿ ಅಲ್ಲಿ ಹೆಂಗೆ ಕೂತಿರ್ತಾನೆ ಹಿಂಗೆ ಕೂತಿ ಹಿಂಗೆ ನೆಕ್ ಎಣಿಸ್ತಾನೆ. ಇದ್ರ ಬದಲಿ ಏನ್ರ ನೆಕ್ ಬೇಕಾಯ್ತು ಬೇರೆದು. ಆ ಸಣ್ಣ ಹುಡುಗರು ಇರ್ತಾವ 3 ವರ್ಷದ 4 ವರ್ಷದ್ದು, ಅವ್ರ ಸಗಣಿ ಹಿಂಗೆ ನೆಕ್ರಿ ಬುದ್ಧಿ ಬರ್ತೈತಿ. ಹೌದಾ? ಅದೇ ನಿನ್ನೆ ಒಬ್ಬರಿಗೆ ನಿನ್ನೆ ಈ ಕಡೆ ಬರ್ರಿ, ನಿನ್ನೆ ಏನಂದ್ರು ಡ್ರೈವರ್ ಅಂದ್ರೆ ಒಬ್ಬ ಡ್ರೈವರ್ ಅಂತ ಮಂತ್ಲಿ ಕೊಡ್ಬೇಕು ನೀನು, ತಿಂಗಳ ಮಾಡಬೇಕು ಇಲ್ಲಿ ಅಂದ್ರೆ ಹೊರ ನೋಡ್ಕೊತಿ ಮಗನ, ನೀವು ಹೊರ ಶೇಕು ಮಗನ ಬೇರೆನೇ ಐತಿ ನಮ್ಮ ಟ್ಯೂಷನ್ ಕುಯ್ತು. ಈ ಥರ ಕೆಟ್ಟ ವಾತಾವರಣದಲ್ಲಿ ನಾವು ಅದೀವಿ ಏನಪ್ಪ ಅಂದ್ರೆ ಈಗ ಏನು ಯಾಕೆ ಪ್ರತಿಯೊಂದು ಗಾಡಿಗೆ ವಸೂಲಿ ಮಾಡ್ತಾರೆ ಅನ್ನುವಂಥ ವಿಚಾರ. ಇವರು ಗಾಡಿ ಓನರ್ ಏನಪ್ಪ ಅಂದ್ರೆ ಪಾಪ ಏನಪ್ಪ ಅವ್ರು ಕಣ್ಣೆದುರಿಗೆ ನಡೆದ ಘಟನೆ. ಈಗ ನಾವು ಬಂದಾಗ ಏನಪ್ಪ ಅವರು ಪೊಲೀಸ್ ತಾವು ನೋಡ್ರಿ ಕಣ್ಣಾರೆ ಓಡೋಗ್ತಿದ್ರು, ನಿಂತು ಮಾತಾಡ್ಬೇಕಾಯ್ತು ನಾವು ಕಳ್ಳ ಇಲ್ಲ ಅಂದ್ರೆ. ಹೌದು ಸರ್, ನಿಂತು ಮಾತಾಡ್ಬೇಕು. ನಮಗೆ ಭಯ ಈಗ ಆಯ್ತು ಸರ್, ನಿಂತು ಮಾತಾಡ್ಬೇಕಾಯ್ತು ಅವ್ರು ಪೊಲೀಸರು. ಹೌದು ಕರೆಕ್ಟ್, ಗಾಡಿ ಚೆಕ್ ಮಾಡ್ಬೇಕಾಯ್ತು ಸರ್. ರೂಲ್ಸ್ ನಮ್ಮ ಲೈಸೆನ್ಸ್ ಗಿಸೆನ್ಸ್ ಎಲ್ಲ ಇದಾವೆ ಸರ್, ಎಲ್ಲ ಚೆಕ್ ಮಾಡ್ಬೇಕು. 4 ವರ್ಷದಿಂದ ನೀವು 4 ವರ್ಷದಿಂದ ಬರ್ತಿದ್ರಿ, ನಾನು ಭಾಳ ಜನ ಯಾರ. ಅವ್ರ ಬೈಕ್ ನಂಬರ್ ಏನಾದ್ರಿ ಸರ್? K28Y4699 ಇದು ನಂಬರ್ ಏನಪ್ಪ ವೈಟ್. ಅದನ್ನ ಚೆಕ್ ಮಾಡಿದೆ ಏನಪ್ಪ ಅಂದ್ರೆ ಅದೇನೋ ಈ ಹೆಣ್ಮಕ್ಳ ಹೆಸರು ಮೇಲೆ ಇರ್ಬೋದು ತಂದು ಅನಿಸ್ತಾ ಇದೆ ನನಗೆ. ಅದೇ ಅಲ್ಲ ಎಲ್ಲದೆ ಅದು ಅಟ್ಟಿಯೋದು ಅದು ಹೆಣ್ಮಕ್ಳ ಹೆಸರು ಮೇಲೆ ಇದ್ದಿದ್ದಾನ ಅವತ್ತ ವೈಟ್ ಆಕ್ಟಿವಾ ಸ್ಕೂಟಿ ತೊಗೊಂಡು ಅದೈತಿ ವಿಡಿಯೋದಲ್ಲಿ ಇದೆ. ಅವ್ರ ಮೊಬೈಲ್ ನಂಬರ್ ಅಂದ್ರಿ? ಮೊಬೈಲ್ ನಂಬರ್ ಒಂದು ಏನಿದೆ ಅವ್ರ ನಮ್ಮ ಮೊಬೈಲ್ ನಂಬರ್ ಒಂದು ಹೇಳೋಣ. ಇದು ಮೊಬೈಲ್ ನಂಬರ್ ಏನಪ್ಪ ಅಂದ್ರೆ ಅದೇ 9164361389 ತಂದು ನಂಬರ್ ತೊಗೊಂಡು ಇವ್ರಿಗೆಲ್ಲ ಫೋನ್ ಹಚ್ಚಿದಾನೆ. ರೆಡ್ ಹ್ಯಾಂಡಾಗಿ ಅದನ್ನೆಲ್ಲ ದಾಖಲೆ ಆಗೈತಿ. ಬಟ್ ಏನಪ್ಪ ಆತ ಏನು ಪೊಲೀಸ್ ಡೈಲಿ ಹಪ್ತ ಟೈಮ್ ಬಿಟ್ಟು ಬರ್ತಾರೆ. ನೀವು ಅವ್ರ ಹೆಸರನ್ನ ಬರಿಬೇಕು. ನೀವು ಏನು ಬರಿಬೇಕು ಅಂದ್ರೆ ಹಪ್ತಾ ಪೊಲೀಸ್ ಅಂತ ಬರಿಬೇಕು. ತಪ್ಪು ನೀವು ಬಿಜಾಪುರ ಪೊಲೀಸ್ ಅಂತಂದ್ರೆ ಅವ್ರ ಪೊಲೀಸ್ ಅಲ್ಲ, ಬಿಜಾಪುರ ಪೊಲೀಸ್ ಅಲ್ಲಪ್ಪ, ಹಪ್ತಾ ಪೊಲೀಸ್ ಅನ್ನೋ. ಬಿಜಾಪುರಲ್ಲಿ ಇರುವಂತ ಪೊಲೀಸ್ಗಳು ಎಷ್ಟೋ ಜನ ಒಳ್ಳೆಯವರು ಅದಾರ. ಏನೋ ಎಷ್ಟೋ ಜನ ಪೊಲೀಸರು ಒಳ್ಳೆಯವರು ಇದ್ದಾರೆ. ಒಳ್ಳೆಯವರು ಪೊಲೀಸರಿಗೂ ಸತ್ಯಕ್ಕೆ ಇಂಥವ್ರಿಂದ ಕೆಟ್ಟ ಬರ್ತೈತಿ. ನಿಮ್ಗೆ ತೋರಿಸ್ತೀನಿ, ನೀವು ಹಿಂಗೆ ಇಡಿಸಿದಾನೆ. ಹೌದಾ? ತೋರಿಸ್ತೀನಿ. ಅವ ಕಾಲ್ ಮಾಡಿದ್ದು ತೋರಿಸ್ತೀನಿ. ಕಾಲ್ ಹಿಸ್ಟ್ರಿ ಅವ ಎಷ್ಟು ನಿಮಿಷ ಮಾತಾಡಿದ ನೋಡೋಣ. ಈಗ ಇಲ್ಲ ನೋಡ್ರಿ, ಕಾಲ್ ಮಾಡಿದ್ದೇನಪ್ಪ 30 ಸೆಕೆಂಡ್ ಮಾತಾಡಿದಾನ. ತಾವೇನಪ್ಪ ಅಂದ್ರೆ ನೋಡ್ಬೋದು ಏನಪ್ಪ ಅಂದ್ರೆ 5 ಗಂಟೆ 28 ನಿಮಿಷ ಮಾತಾಡಿದಾನ. ಬರ್ತಕ್ಕಂಥ ಏನಪ್ಪ ಅಂದ್ರೆ ಎಲ್ಲ ಗಾಡಿಯಿಂದ ವಸೂಲಿ ಮಾಡ್ತಾನೆ ಅನ್ನುವಂಥ ವಿಚಾರ. ಇದು ಒಂದಿಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ಪ್ರತಿಯೊಂದು ಠಾಣೆಯಲ್ಲಿ 2-3 ಜನ ವಸೂಲಿ ಮಾಡ್ತಾರೆ, ಹಪ್ತಾ ಡೈಲಿ ಹಪ್ತಾ ವಸೂಲಿ ಮಾಡ್ತಾರೆ. ಅದಾ ಇದು ನಮ್ಮ ಕಡೆ ಲಿಸ್ಟ್ ಇದೆ. ಅವರು ಬಹಳ ಏನಂತಾರಲ್ಲ, ಹೌದಾ? ಮುಂದೆ ನಿಮಗೆ ಏನಪ್ಪ ನನ್ನ ಕಡೆ ಲಿಸ್ಟ್ ಇದೆ, ಚೆನ್ನಾಗಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಸ್ಟೇಷನ್ದಲ್ಲಿ ಯಾವ ಹಪ್ತಾ ಮಾಡಕ್ಕೆ ವಸೂಲಿ ಮಾಡಕ್ಕೆ ಹೋಗ್ತಾನೆ, ಟೈಮ್ ಬಿಟ್ಟು ಟೈಮ್ ಹೋಗ್ತಾನೆ. ಇನ್ನೊಬ್ಬ ಅದಾರ, ಹೌದಾ? ನಮ್ಮ ವಿಕ್ರಮ್ಗೆ ಏನಪ್ಪ ಅಂದ್ರೆ ದೋಸ್ತವರು, ವಿಕ್ರಮ್ಗೆ ದೋಸ್ತ, ಅವ್ರ ಹೆಸರು ನಂದೇ ಹೆಸರಲ್ಲಿ ಇದ್ದೀನಿ. ನೀನು ಶಿವಾನಂದ ಅಲ್ಲೇ ಗಾಂಧಿ ಸ್ಟೇಷನ್ ಸುತ್ತ ಬರ್ತಾ ಹಪ್ತಾ ವಸೂಲಿ ಮಾಡ್ತೇಪ್ಪ ತಂದೆ. ಅವ್ರ ಹೆಸರನ್ನ ಐತಿ ಏನ, ಅವನು ಮಾಟಕಾದಿಂದ ಹಪ್ತಾ ವಸೂಲಿ ಮಾಡಕ್ಕೆ ಹೋಗ್ತಾನೆ ಪುಣ್ಯಾತ್ಮ. ಮಾಟಕ ಹೋಗ್ತಾನೆ ಗಾಡಿ ಇನ್ನು ಭಾಳ ಐತಿ. ಆಮೇಲೆ ಅಲ್ಲಿ ಇನ್ನು ಹೇಳಬಾರ್ದು, ನನ್ನ ಮಾಹಿತಿ ಪೂರ್ತಿ ಬಿಟ್ಕೊಡೋದು ಬೇಡ, ಮಾಹಿತಿ ಹೇಳೋದು ಬೇಡ. ನಾನು ಗೊತ್ತಿದೆ ಲಿಸ್ಟ್ ಏನಪ್ಪ ಅಂದ್ರೆ. ಹೌದಾ? ಏನು ಸುದ್ದಿ ಎಲ್ಲ ನೀವು ಹಪ್ತಾ ಎಲ್ಲೆಲ್ಲಿ ವಸೂಲಿ ಮಾಡ್ತೀರಿ, ಹೆಂಗೆ ಬಿಂಡ್ರಸ್ ಮೇಲೆ ಹೋಗ್ತೀರಿ. ಭಾಳ ಚಾಲಕ್ಕೆ ಇದ್ದವ್ರನ್ನ ಪಳಗಿದವ್ರನ್ನ ಅದಕ್ಕೆ ಒಂದು ಸ್ಟೇಷನ್ದಲ್ಲಿ ಏನಪ್ಪ ಅಂದ್ರೆ 10 ವರ್ಷ ಯಾಕೆ ಇಟ್ಕೊಳ್ತಾರೆ? ಅವ್ರು ಬಿಂಡ್ರಸ್ ಮೇಲೆ ಕಳು ಮಾಡ್ತಾರೆ. ಅದು ಒಂಥರ ಭಿಕ್ಷಾಟನೆ. ಬಿಂಡ್ರಸ್ ಮೇಲೆ ಭಿಕ್ಷಾಟನೆ. 10 ವರ್ಷಗಟ್ಟಲೆ 5 ವರ್ಷಗಟ್ಟಲೆ ಒಂದೇ ಠಾಣೆಯಲ್ಲಿ ಪೊಲೀಸರು ಯಾಕೆ ಉಳಿಸ್ತಾರೆ? ಇವರು ಯಾಕೆ ಉಳಿಸ್ತಾರೆ ಅಂದರೆ ಇದೇ ಇಂಥ ಕೆಲಸಕ್ಕೆ. ಸ್ಥಳೀಯವಾಗಿ ಎಲ್ಲಿ ಮಂತ್ಲಿ ಬರ್ತೈತಿ, ಎಲ್ಲಿ ತಿಂಗಳ ಬರ್ತೈತಿ, ತಿಂಗಳಲ್ಲಿ ಡೈಲಿ ಮಂತ್ಲಿ ಏನಪ್ಪ ಅಂದ್ರೆ ಎಲ್ಲಿ ಬರ್ತೈತಿ, ಹೆಂಗೆ ತಿನ್ನಬೇಕು, ಹೆಂಗೆ ಒಳೆ ಮಾಡಬೇಕು. ಮತ್ತು ಟ್ರಾನ್ಸ್ಫರ್ಗೆ ಏನಪ್ಪ ಅಂದ್ರೆ ಬೇಕಲ್ಲ. ಸಣ್ಣ ಟ್ರಾನ್ಸ್ಫರ್ಗೆ 10-20 ಲಕ್ಷ ಹೋಗ್ತೈತಿ. ಮಾಡಿ ಬದಲಾಯಿಸಬೇಕಂತೇಳಿ KRS ಪಕ್ಷ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ KRS ಪಕ್ಷವನ್ನು ಬೆಂಬಲಿಸ್ರಿ. ರಾಜ್ಯದ ಜನ KRS ಪಕ್ಷವನ್ನು ಬೆಂಬಲಿಸ್ರಿ. ಮುಂದಿನ ದಿನಮಾನಗಳಲ್ಲಿ KRS ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕೋದ್ರ ಮೂಲಕ ನಮಗೆ ಶಕ್ತಿಯನ್ನು ಕೊಡ್ರಿ. ನಾವು ಮುಂದಿನ ದಿನಮಾನಗಳಲ್ಲಿ, ಯಾಕಂದ್ರೆ ಇವರೆಲ್ಲ ಕಳ್ತನ ಮಾಡೋದೆಲ್ಲ ಇಲ್ಲಿ ಎಲ್ಲರಿಗೆ MLAಗಳಿಗೆ ಗೊತ್ತಿರ್ತೈತಿ, ಮಿನಿಸ್ಟರ್ ಗೊತ್ತಿರ್ತೈತಿ, ಸಚಿವರು ಗೊತ್ತಿರ್ತೈತಿ. ಯಾಕೆ ಅವರೆಲ್ಲ ಇದನ್ನೆಲ್ಲ ಕೇಳೋದಿಲ್ಲ ಅಂದರೆ ಎಲ್ಲಿಕ್ಕೆ ನಾವು ಯಾಕೆ ಕೇಳೋದು? ನಮಗೆ ಮಂತ್ಲಿ ತಂದು ಕೊಡ್ತಾನೆ, ಮುಗೀತು. ಈ ಥರ ಕೆಟ್ಟ ವ್ಯವಸ್ಥೆ ಮೇಲೆ ಇದ್ದೀವಿ. ಹಾಗಾಗಿ ಇವತ್ತು ನಾವು ಏನು ಇದು ಏನಪ್ಪ ಇಲ್ಲಿ ದಿನಕ್ಕೆ ಎಷ್ಟು ಗಾಡಿ ಬರ್ಬೋದು ಅಣ್ಣ? ಹೆಚ್ಚು ಕಡಿಮೆ ದಿನ ಡೈಲಿ ಒಂದು 300-400 ಗಾಡಿ ಹೌದಲ್ಲ? ಅದಂತ ಎಲ್ಲ ಗಾಡಿ ಹಿಡ್ಕೊಂಡು ಟೋಟಲ್ ಏನಪ್ಪ ಅಂದ್ರೆ ಲಾರಿ ಹಿಡ್ಕೊಂಡು ಅದು ಕ್ಯಾಂಟರ್ ಹಿಡ್ಕೊಂಡು ಒಂದು ಹತ್ತತ್ರ ಒಂದು 400-500 ರೂಪಾಯಿ ಗಾಡಿ 500 ಗಾಡಿ ಮಿನಿಮಮ್ ಬರ್ತವೆ. ಮಿನಿಮಮ್ ಒಂದು 500 ಗಾಡಿ ಆದ್ರೂ ಬರ್ತವೆ. ಮತ್ತು 500 ಗಾಡಿ ಅಂದರೆ ನೀವೇ ವಿಚಾರ ಮಾಡಿರಿ. ಒಂದು ಗಾಡಿಗೆ ಏನಪ್ಪ ಅಂದ್ರೆ ನಾವು 100
ನಾವು ಈಗ ಏನು ಇವ್ರನ್ನ ಹಿಡಿದ ಮೇಲೆ ಏನಪ್ಪ ಅಂದ್ರೆ ನಡು ಏನಂದ್ರೆ ಮಧ್ಯವರ್ತಿಗಳು ದಲ್ಲಾಳಿಗಳು ಅವನಿಗೆ ಸಹಾಯ ಮಾಡೋರು ಒಳಗಿದ್ದಂಥವ್ರು ಹೊರಗಿದ್ದಂಥವ್ರು ಇಲ್ಲೇ ಗಾಡಿ ತೊಗೊಂಡೇನಪ್ಪ ರೀ ನನ್ನ ಮುಂದೆ ತಿರುಗಾಡೋದು ಹೋಗೋದು ಬರೋದು ಇನ್ಫಾರ್ಮೇಷನ್ ಕೊಡೋರು ಎಲ್ಲರೂ ಏನಪ್ಪ ಬಂದು ನಿಂದಿರ್ತಂದಾರೆ ಹೌದಾ ಅದಕ್ಕೆಲ್ಲ ನಾವು ಏನಪ್ಪ ಅಂದ್ರೆ ಇಂಥವೆಲ್ಲ ಎದುರ್ಸಕ್ಕೆ ಮೈ ಮೇಲೆ ಕರಿ ಕೊಟ್ಟು ಹಾಕ್ಕೊಂಡಿದ್ದು ಹೌದಾ ಇಂಥವೆಲ್ಲ ಎದುರ್ಸಕ್ಕೆ ಅಲ್ಲ ಹೌದಾ ಒಳಗಿದ್ದಂಥ ಏನಪ್ಪ ಅಂದ್ರೆ ಇಲ್ಲಿದ್ದಂಥ ಜನಾನು ಸರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾರೆ ಹೌದಾ ಇರ್ತಾವೆಲ್ಲ ಇದು ಹೌದಾ ಏನಂತಾರೆ ದಂಡಿಗೆಲ್ಲ ಗಾಳಿ ಗಂಜಿಲ್ಲ ನಾವು ಯಾವುದೋ ಗಂಟೆ ಅಂತಾರಲ್ಲ ಹೌದಾ ಒಳ್ಳೆ ಗಂಟೆ ಅಳಗಾಡ್ಸೋದು ಜನಕ್ಕೆಲ್ಲ ಅನ್ಕೊ ಕುಂದ್ರಕ್ಕೆ ಆಗೋದಿಲ್ಲ ಹೌದಾ ನಿಂತಿರ್ಬೇಕಾಗಿತ್ತು ನಾ ಹಂಗಂದ್ರೆ ಯಾಕೆ ಹೋದಾವು ಪುಣ್ಯಾತ್ಮ ಹೌದಾ ಹಾಂ ಅದೇ ಮಾಹಿತಿ ಕೊಡೋರು ಏನಪ್ಪ ಅಂದರೆ ಬರ್ತಾರೆ ನಾವು ಜೋರಾಗಿ ಅವನ ಹೆಸರು ಹಿಡ್ಕೊಂಡು ಅಂದಮೇಲೆ ಓಡಿ ಹೋಗ್ತಾನೆ ಗಾಡಿ ಮುಂದೆ ಹೋಗ್ತಾನೆ ಸರಿ ಆಯಿತು ಏನಪ್ಪ ಒಳ್ಳೇದಾಗಲಿ ನಾವು ಮುಂದಿನ ಏನು ಮತ್ತೆ ಮುಂದಿನ ವಿಡಿಯೋ ಜೊತೆ ನಮಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶಾಣು ಶಾಣಾರ್ಥಿ ನಮಸ್ಕಾರ ಹಾಂ ಇಂಡಸ್ಟ್ರಿಯಲ್ದು